ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಒಂದು ಅಪ್ಡೇಟ್ ಇಲ್ಲಿ ಸಿಕ್ಕಿತ್ತು. ಆಲ್ಮೋಸ್ಟ್ ಇವಾಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಕ್ಕೆ ಕಳೆದ ವಾರ ನೀವು ನೋಡಿರ್ಬೋದು. ಅಂದ್ರೆ ಈ ವೀಕ್ ಇವಾಗ ಏನು ಎಂಡ್ ಆಯ್ತು, ಇವಾಗ ಯಾರನ್ನೂ ಕೂಡ ಇಲ್ಲಿ ಎಲಿಮಿನೇಷನ್ ಮಾಡಿರಲಿಲ್ಲ. ಒಂದು ಪ್ರ್ಯಾಂಕ್ ಎಲಿಮಿನೇಷನ್ ಮಾಡಿದ್ರು. ಆದ್ರೆ ಇವಾಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಕ್ಕೆ ನಾಮಿನೇಷನ್ ಪ್ರಕ್ರಿಯೆ ಕೂಡ ಸ್ಟಾರ್ಟ್ ಆಗಿದೆ. ಬಿಗ್ ಬಾಸ್ ಮನೆಯಿಂದ ಟೋಟಲ್ ಆಗಿ 9 ಜನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಕ್ಕೆ ನಾಮಿನೇಷನ್ ಕೂಡ ಆಗಿದ್ದಾರೆ. ಆಲ್ಮೋಸ್ಟ್ ಸ್ವಲ್ಪ ಜನ ಇಲ್ಲಿ ನಾಮಿನೇಷನ್ ಆಗಿರೋದು ಶಾಕಿಂಗ್ ಅಂತಾನೆ ಹೇಳ್ಬೋದು. ಇವ್ರ ಹೆಸರು ಇಲ್ಲಿ ತಗೊಂಡಿದ್ದಾರೆ ಅಂತಂದ್ರೆ ನನಗೆ ಶಾಕ್ ಆಗ್ತದೆ. ಆದ್ರೆ ಇಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಒಂದು ಹೇಳಿದ್ರು, ಅವರು ಕೂಡ ಕಂಟೆಸ್ಟೆಂಟೇ, ಇಲ್ಲಿ ನೋಡ್ಕೊಂಡು ಆಟ ಆಡಿ ಅಂತ ಅಂದ್ಬಿಟ್ಟು. ಸದ್ಯ ಇವಾಗ ಆ ಒಂದು ಕಾರಣಕ್ಕೆ ಇಲ್ಲಿ ಎಲ್ಲರೂ ಕೂಡ ಇವರು ನಾಮಿನೇಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅನಿಸ್ತದೆ. ನೋಡೋಣ ಬನ್ನಿ ಯಾರ್ಯಾರು ನಾಮಿನೇಷನ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು. ಮೊದಲನೇದಾಗಿ ಇಲ್ಲಿ ಅಶ್ವಿನಿ ಗೌಡ ಅವ್ರನ್ನ ನಾಮಿನೇಷನ್ ಮಾಡಿದ್ದಾರೆ. ಇದು ಎಕ್ಸ್ಪೆಕ್ಟೆಡ್ ಬಿಡಿ ಎಲ್ಲರೂ ಕೂಡ. ಮತ್ತೆ ಇಲ್ಲಿ ಧ್ರುವಂತ್ ಅವರು, ಇವ್ರನ್ನೂ ಕೂಡ ಇಲ್ಲಿ ಮುಕ್ಕೋಡ ಹಾಕೊಂಡು ಬದುಕ್ತಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿದ್ರು. ಇವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಟಾರ್ಗೆಟ್ ಮಾಡ್ತಿರೋದಂತೂ ಕನ್ಫರ್ಮೇ. ಮತ್ತೆ ಇಲ್ಲಿ ಜಾನ್ವಿ ಅವರು ಕೂಡ ನಾಮಿನೇಷನ್ ಆಗಿದ್ದಾರೆ. ಮತ್ತೆ ಇಲ್ಲಿ ಮಲ್ಲಮ್ಮ ಅವ್ರ ಹೆಸರು, ಅದಕ್ಕೆ ನಾನು ಫಸ್ಟಿಗೆ ಹೇಳಿದ್ದು, ಇಲ್ಲಿ ಯಾರು ಕೂಡ ಮಲ್ಲಮ್ಮ ಅವ್ರ ಹೆಸರು ತಗೊಂತಿರ್ಲಿಲ್ಲ. ಅವರು ದೊಡ್ಡವರು, ಸ್ವಲ್ಪ ರೆಸ್ಪೆಕ್ಟ್ ಕೊಡಬೇಕು ಅಂತಂದ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಆಡ್ತಾ ಇದ್ರು. ಆದ್ರೆ ಇವಾಗ ಕಿಚ್ಚನ ಪಂಚಾಯತಿಲಿ ಸ್ಪರ್ಧಿ ಅಂತ ಅವ್ರನ್ನೂ ಕೂಡ ನೀವು ನೋಡಿ ಅಂತಂದ್ಬಿಟ್ಟು ಹೇಳಿದ್ಮೇಲೆ ಇವಾಗ ಅವರು ನಾಮಿನೇಷನ್ ಕೂಡ ಇಲ್ಲಿ ಆಗಿದ್ದಾರೆ. ನೋಡೋಣ. ಇನ್ನು ಮಾಳು ಅವರು ಆಲ್ಮೋಸ್ಟ್ ಕಳೆದ ವಾರ ಅವರು ತಪ್ಪಿಸ್ಕೊಂಡಿದ್ರು, ಇವಾಗ ಅವರು ಕೂಡ ನಾಮಿನೇಷನ್ ಆಗಿದ್ದಾರೆ. ಕಳೆದ ವಾರ ಇಲ್ಲಿ ನಾಮಿನೇಷನ್ ಪ್ರಕ್ರಿಯೆಯಿಂದ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿರೋ ಸ್ಪರ್ಧಿಗಳು ಸೇವ್ ಆಗಿದ್ರು. ಯಾಕಂದ್ರೆ ಅವ್ರು ಅವಾಗ ಬಂದಿರ್ತಾರೆ, ಇಲ್ಲಿ ಆಟ ಅವ್ರದ್ದು ಇನ್ನೂ ಗೊತ್ತಿರಲ್ಲ. ಆದ್ರೆ ಈ ವಾರ ಅವ್ರದ್ದು ಕೂಡ ಹೆಸರು ತಗೊಂಡು ಹೇಳ್ಬೋದು ಅಂತ ಅಂದ್ಬಿಟ್ಟು ಹೇಳಿದ್ಮೇಲೆ ಇಲ್ಲಿ ರಿಷಾ ಗೌಡ ಅವರು ಕೂಡ ಇಲ್ಲಿ ನಾಮಿನೇಷನ್ ಆಗಿದ್ದಾರೆ. ಮತ್ತೆ ರಾಶಿಕಾ ಶೆಟ್ಟಿ ಅವರು ಇಲ್ಲಿ ಆಲ್ಮೋಸ್ಟ್ ಎಕ್ಸ್ಪೆಕ್ಟೆಡ್ ಬಿಡಿ. ಯಾಕಂತಂದ್ರೆ ಇವರು ಕೂಡ ಒಂದೇ ರೀಸನ್, ಎಲ್ಲರೂ ಏನ್ ಕೊಡ್ತಾರೆ ಅಂತಂದ್ರೆ ಜಾಸ್ತಿ ಇಲ್ಲಿ ಸೂರಜ್ ಅವ್ರ ಜೊತೆನೆ ಇಲ್ಲಿ ಕಾಣಿಸ್ಕೊಂತಾರೆ, ಮಿಕ್ಕಿರೋ ಸ್ಪರ್ಧಿಗಳ ಹತ್ರ ಮಾತಾಡಲ್ಲ ಅಂತ ಅಂದ್ಬಿಟ್ಟು ರಾಶಿಕಾ ಅವ್ರನ್ನ ಇಲ್ಲಿ ನಾಮಿನೇಷನ್ ಮಾಡಿರ್ತಾರೆ. ಮತ್ತೆ ಸೂರಜ್ ಅವ್ರ ಹೆಸರು ಕೂಡ ಇಲ್ಲಿ ಆಡ್ ಆಗಿದೆ, ಅವರು ಕೂಡ ನಾಮಿನೇಟ್ ಆಗಿದ್ದಾರೆ. ಇಲ್ಲಿ ಸ್ಪಂದನಾ ಸೋಮಣ್ಣ ಅವ್ರ ಹೆಸರು ಕೂಡ ಇಲ್ಲಿ ಮತ್ತೆ ಆಲ್ಮೋಸ್ಟ್ ಇವ್ರ ಹೆಸರು ಇಲ್ಲಿ ರಿಪೀಟೆಡ್ ಆಗ್ತಾನೆ ಇದೆ. ಇವಾಗ ಸದ್ಯ 9 ಜನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಕ್ಕೆ ನಾಮಿನೇಷನ್ ಆಗಿದ್ದಾರೆ. ಯಾರು ಸೇವ್ ಆಗ್ತಾರೆ, ಯಾರಿಲ್ಲಿ ಎಲಿಮಿನೇಟ್ ಆಗಬಹುದು ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಈಸಿಯಾಗಿ ಗೆಸ್ ಮಾಡಬಹುದು. ಆದ್ರೆ ಇಲ್ಲಿ ಪ್ರ್ಯಾಂಕ್ ಎಲಿಮಿನೇಷನ್ ಅಂತೂ ಇರಲ್ಲ. ಯಾಕಂತಂದ್ರೆ ಕಳೆದ ವಾರನೇ ಇಲ್ಲಿ ಪ್ರ್ಯಾಂಕ್ ಎಲಿಮಿನೇಷನ್ ಮಾಡಿದರೆ, ಈ ವಾರ ಇಲ್ಲಿ ನಿಜವಾಗ್ಲೂ ಕೂಡ ನಾಮಿನೇಷನ್ ಮುಗ್ದಿದೆ. ಇವಾಗ ಅವರು ಬಿಗ್ ಬಾಸ್ ಮನೆಯಿಂದ ಯಾರಾದ್ರೂ ಒಬ್ರು ಹೊರಗೋಗೋದಂತೂ ಕನ್ಫರ್ಮ್ ಅಂತ ಇಲ್ಲಿ ಹೇಳಲಾಗ್ತದೆ. ಆದ್ರೆ ನಮಗ್ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ಇಲ್ಲಿ ಎಲ್ಲರೂ ಕೂಡ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇವಾಗ ಮಾಳು ಅವರು ಬಿಗ್ ಬಾಸ್ ಮನೆಯಿಂದ 99.9% ಅವರು ಹೊರಗಡೆ ಹೋಗಬಹುದು ಅಂತ ಅಂದ್ಬಿಟ್ಟು ಹೇಳಲಾಗ್ತದೆ. ಎಷ್ಟೇ ಮಟ್ಟಿಗೆ ನಿಜಾನ ಸುಳ್ಳೋ ಗೊತ್ತಿಲ್ಲ. ಆದ್ರೆ ಸದ್ಯ ಈ ರೀತಿಯಾದ ಒಂದು ಇನ್ಫಾರ್ಮೇಶನ್ ಬಂದಿದೆ. ನೋಡೋಣ. ಯಾಕಂತಂದ್ರೆ ಇವ್ರಿಗಿಂತ ಇನ್ನು ಕೆಟ್ಟದಾಗ ಆಡಿರೋರು ಇದ್ದಾರೆ. ಮಾಳು ಅವರು ಪಾಪ ಯಾರ ತಂಟೆಗೂ ಹೋಗಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೋಬೇಕಲ್ವಾ? ಯಾಕಂದ್ರೆ ಇಲ್ಲಿ ಗೇಮ್ ಆಡೋರ್ನೇ ಇಲ್ಲಿ ಇಟ್ಕೊಳಂಗಿದ್ರೆ, ಬರೀ ಹಾಡೇಳೋರ ಮಾತ್ರ ಇಲ್ಲಿ ಇಟ್ಕೊಳಂಗಿದ್ರೆ ಅವ್ರನ್ನೇ ಇಲ್ಲಿ ಕರೆಸ್ತಾ ಇದ್ರು ಅಂತ ಅಂದ್ಬಿಟ್ಟು ಎಷ್ಟೋ ಸತಿ ಮಾತುಗಳು ಬಂದಿದೆ. ಆದ್ರೆ ಎಲ್ಲರೂ ಒಟ್ಟಿಗೆ ಬೆರಿಬೇಕು. ಏನೋ ಒಂದು ಜಗಳ ಕದನ ಆದಾಗ ಇಲ್ಲಿ ಸ್ಟ್ಯಾಂಡ್ ತಗೊಳ್ಳೋದಿರೋದು, ಮತ್ತೆ ಮಾತಾಡೋದಿರ್ಬೋದು. ಮತ್ತೆ ನಾಮಿನೇಷನ್ ಪ್ರಕ್ರಿಯೆ ಬಂದಾಗೂ ಕೂಡ ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿದ್ರು, ನೀವು ಅಶ್ವಿನಿ ಗೌಡ ಅವ್ರನ್ನ ಮತ್ತೆ ಇಲ್ಲಿ ಗಿಲ್ಲಿ ಅವ್ರನ್ನ ನಾಮಿನೇಷನ್ ಮಾಡಿದ್ರಲ್ಲ, ಅದಕ್ಕೆ ಅರ್ಥನೇ ಇರ್ಲಿಲ್ಲ ಅಂತ ಹೇಳಿದ್ರು. ಯಾಕಂದ್ರೆ ಗಿಲ್ಲಿ ಅವರು ಕಾಮಿಡಿ ಚೆನ್ನಾಗಿ ಮಾಡ್ತಾರೆ, ಆದ್ರೆ ಅವರು ಕಾಮಿಡಿನೇ ಮಾಡ್ತಿಲ್ಲ ಅಂತ ಹೇಳಿದ್ರು. ಮತ್ತೆ ಅಶ್ವಿನಿ ಗೌಡ ಅವರು ಎಲ್ಲದರಲ್ಲೂ ಕೂಡ ಕಿರ್ಚಾಡ್ತಾರೆ, ಅವ್ರು ಇಲ್ಲಿ ಸೈಲೆಂಟ್ ಆಗಿದೆ ಅಂತ ಹೇಳಿದ್ರು. ಅದಕ್ಕೆ ಈ ಒಂದು ಕಾರಣಕ್ಕೆ ಅವ್ರಿಗೆ ಏನ್ ಮಾಡ್ತಿದ್ದೀನಿ ಏನ್ ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು ಗೊತ್ತಾಗ್ತಿಲ್ಲ ಅನ್ನೋ ಕಾರಣಕ್ಕೆ ಅವ್ರನ್ನ ಇಲ್ಲಿ ಎಲಿಮಿನೇಟ್ ಮಾಡಿದ್ರು ಕೂಡ ಮಾಡಬಹುದು ಅಂತ ಅಂದ್ಬಿಟ್ಟು ಹೇಳಲಾಗ್ತಿದೆ. ನೋಡೋಣ ವೀಕ್ಷಕರೇ. ಸದ್ಯ ಅಶ್ವಿನಿ ಗೌಡ ಅವರು, ಧ್ರುವ ಅವರು, ಜಾನ್ವಿ, ಮಲ್ಲಮ್ಮ, ಮಾಳು ಅವರು, ರಿಷಾ ಗೌಡ ಅವರು, ರಾಶಿಕಾ ಶೆಟ್ಟಿ ಅವರು, ಸೂರಜ್ ಅವರು, ಸ್ಪಂದನಾ ಸೋಮಣ್ಣ ಅವರು 9 ಜನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಕ್ಕೆ ನಾಮಿನೇಷನ್ ಆಗಿದೆ ಅಂತ ಅಂದ್ಬಿಟ್ಟು ಇನ್ಫಾರ್ಮೇಶನ್ ಸಿಗ್ತಿದೆ. ನಿಮ್ ಪ್ರಕಾರ ಇವಾಗ ಯಾರನ್ನ ನೀವು ಸೇವ್ ಮಾಡೋಕ್ಕೆ ಇಷ್ಟಪಡ್ತೀರಾ, ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಇರಬಾರ್ದು ಅಂತ ಅಂದ್ಬಿಟ್ಟು ನಿಮಗೆ ಅನ್ನಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.